ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದರೆ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ನೀವು ನನಗೆ ಈ ರೆಸಿಪಿ ತೋರಿಸೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ನೋಡಿ, ನಾನಿಲ್ಲಿ ಬಾಳೆದಿಂಡು ತೊಗೊಂಡಿದ್ದೀನಿ. ಏನಪ್ಪ ಇವಳು ಬಾಳೆದಿಂಡು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಹೌದು, ನಾನಿವತ್ತು ಬಾಳೆದಿಂಡಿಂದ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಚಿಕ್ಕವರಿಗಾಗಲಿ ಕೆಲವರು ದೊಡ್ಡವ್ರಿಗೂ ಕೂಡ ಬಾಳೆದಿಂಡನ್ನು ತಿನ್ನೋದಂದರೆ ಇಷ್ಟನೇ ಇರೋದಿಲ್ಲ. ಈ ಥರ ಮಾಡಿಕೊಡಿ, ಕಣ್ಣು ಮುಚ್ಕೊಂಡು ತಿಂತಾರೆ, ಅವ್ರಿಗೆ ಗೊತ್ತು ಆಗೋದಿಲ್ಲ ಇದು ಬಾಳೆದಿಂಡಿಂದ ಮಾಡಿದ್ದಾರೆ ಅಂತ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನೊಂದು ಮೀಡಿಯಮ್ ಸೈಜ್ದು ಬಾಳೆದಿಂಡು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ತೊಳೆದು ಅದರ ನಾರೆಲ್ಲ ಬಿಡಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ಶಾಗಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿಬೇಕು. ನಂತರ ಒಂದು ಲೋಟೆ 1 ಗ್ಲಾಸಷ್ಟು ಮಜ್ಜಿಗೆ ಇದು ಮೊಸರಲ್ಲ, ಮಜ್ಜಿಗೆ ಬೇಕು. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮೊದಲಿಗೆ ಏನು ಮಾಡಬೇಕು, ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡಿರೋಂಥ ಬಾಳೆದಿಂಡನ್ನೆಲ್ಲ ಹಾಕ್ಕೊಳ್ಬೇಕು. ನೀಟಾಗಿ ಕಟ್ ಮಾಡಿ ತೊಳೆದಿರಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಬೇರೆ ನೀರು ಸೇರಿಸ್ಬೇಡಿ. ಬಾಳೆದಿಂಡು ಸಾಮಾನ್ಯವಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ನೋಡಿ, ನೀರೇ ಹಾಕಿಲ್ಲ, ಬರೀ ಮಜ್ಜಿಗೆ ಮಾತ್ರ ಹಾಕಿರೋದು. ನೋಡಿ ಎಷ್ಟು ನುಣ್ಣಗಾಗಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತೆ ನೀರೇನು ಹಾಕ್ಕೊಳ್ಳದೆ ನಾನು ರುಬ್ಕೊಂಡಿದ್ದೀನಿ. ಇವಾಗ ಈ ಹದಕ್ಕೆ ಬಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಆಗಲೇ ಹಾಕೋಕ್ಕೆ ಮರ್ತೋಯ್ತು, ಅದಕ್ಕೆ ಈಗ ಹಾಕ್ಕೊಂಡು ಒಂದ್ಸತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕೋಂಥದ್ದು ಏನಿಲ್ಲ. ನೋಡಿ, ಇದು ರುಬ್ಬಿ ಆಗಿದೆ. ತುಂಬ ಸುಲಭ, ಏನು ಬಿಸಿ ಮಾಡೋವಂಥ ಕೆಲಸನೇ ಇಲ್ಲ, ಗೋಜೆ ಇಲ್ಲ, ಬೇಗ ಆಗೋಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ. ಇದು ನೀವು ಬಾಳೆದಿಂಡಿಂದ ಮಾಡಿದ್ದೀರ ಅಂತ ನಿಮ್ಮ ಮನೆಯವ್ರಿಗಾಗಲಿ ಮಕ್ಳಿಗಾಗಿ ಗೊತ್ತೇ ಆಗಲ್ಲ, ಅವ್ರು ಆರಾಮಾಗಿ ತಿಂತಾರೆ. ಇದಕ್ಕೆ ಜಸ್ಟ್ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಒಗ್ಗರಣೆಗೆ ಏನಿಲ್ಲ, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದರೆ ಬಾಳೆದಿಂಡಿನ ಚಟ್ನಿ ರೆಡಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಇವನ್ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಹೇಳ್ದಂಗೆ ಬಾಳೆದಿಂಡಿಂದ ಮಾಡಿದ್ದೀರಿ ಅಂತ ನೀವು ಹೇಳಿದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಆರಾಮಾಗಿ ನೀವು ನಿಮ್ಮ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅವ್ರಿಗೆ ಅವ್ರಿಗೆ ತಿನ್ನಿಸ್ಬೋದು. ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರು ಮತ್ತು ಚಿಕ್ಕ ಪುಟ್ಟ ಕೂದಲುಗಳೆಲ್ಲ ಹೊಟ್ಟೆಯಲ್ಲಿ ಸೇರಿದರೆ ಅದೆಲ್ಲ ಕರಗಿ ಹೋಗುತ್ತೆ. ತುಂಬ ಒಳ್ಳೆಯದು. ಮಿನಿಮಮ್ ಒಂದು 15 ದಿವಸಕ್ಕೊಂದ್ಸತಿ, 1 ತಿಂಗಳಿಗೊಂದ್ಸತಿ ಬಾಳೆದಿಂಡಿಂದ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.